ಬಲ್ಮಾ ಸ್ಕೇಲ್ಡ್ ಮೌಂಟ್ ಎವರೆಸ್ಟ್ ಇನ್ 1993. ಅವರು 1993 ಮೌಂಟ್ ಎವರೆಸ್ಟ್ ಹತ್ತಿರ್ತಾರೆ, ಜಸ್ಟ್ ವೆನ್ ಶಿ ವಾಸ್ 19 years ಆ್ಯಂಡ್ ಶಿ ವಾಸ್ ದ ಯಂಗೆಸ್ಟ್ ವಿಮೆನ್ ಟು ಡೂ ಸೊ. ಅವರು ತುಂಬ ಸಣ್ಣ ವಯಸ್ಸಲ್ಲೇ ಈ ಸಾಧನೆ ಮಾಡಿರ್ತಾರೆ. ಅದರ ಬಗ್ಗೆ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಐ ವಾಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಪಲ್ಚನ್, ಹಿಮಾಚಲ್ ಪ್ರದೇಶ್. ಅವರು ಹುಟ್ಟಿದ್ದಲ್ಲಿ ಪಲ್ಚನ್, ಅದು ಹಿಮಾಚಲ್ ಪ್ರದೇಶಲ್ಲಿದೆ. ಫ್ರಮ್ ದ ವೆರಿ ಬಿಗಿನಿಂಗ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ ಹಾರ್ಡ್ಶಿಪ್ಸ್ ಆಫ್ ಲೈಫ್. ಅಂದರೆ ಅವ್ರ ಹುಟ್ಟಿನಿಂದಲೂ ತುಂಬ ಹಾರ್ಡ್ಶಿಪ್ಸ್ ಅಂದರೆ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಐ ವಾಸ್ ಓನ್ಲಿ 11 ವೆನ್ ಐ ಲಾಸ್ಟ್ ಮೈ ಮದರ್ ಆ್ಯಂಡ್ ಬಿಫೋರ್ ಐ ಕುಡ್ ಗೆಟ್ ಯೂಸ್ ಟು ದ ಪರ್ಸನ್ ಕ್ಲೋಸೆಸ್ಟ್ ಟು ಮೀ ನಾಟ್ ಬೀಯಿಂಗ್ ಅರೌಂಡ್. ಐ ಲಾಸ್ಟ್ ಮೈ ಎಲ್ಡರ್ ಬ್ರದರ್ ಟು. ಐ ವಾಸ್ ಓನ್ಲಿ 11 ಅಂದರೆ ಅವರು 11 ವಯಸ್ಸಿನವರಿದ್ದಾಗ, ವೆನ್ ಐ ಲಾಸ್ಟ್ ಮೈ ಮದರ್ ಅಂದರೆ ಅವ್ರ ತಾಯಿ ತೀರ್ಕೊಂಡಿರ್ತಾರೆ. ಆ್ಯಂಡ್ ಬಿಫೋರ್ ಐ ಕುಡ್ ಗೆಟ್ ಯೂಸ್ ಟು ದ ಪರ್ಸನ್ ಕ್ಲೋಸೆಸ್ಟ್ ಟು ಮೀ ನಾಟ್ ಬೀಯಿಂಗ್ ಅರೌಂಡ್ ಅಂದರೆ ಅವ್ರ ಜೊತೆ ಕ್ಲೋಸ್ ಇರಬೇಕಾಗಿರೋ ವಯಸ್ಸಲ್ಲೇ ನಾನು ತನ್ನ ತಾಯಿನ ಕಳ್ಕೊಂಡೆ ಅಂತ ಹೇಳ್ತಾರೆ. ಐ ಲಾಸ್ಟ್ ಮೈ ಎಲ್ಡರ್ ಬ್ರದರ್ ಟು ಅಂದರೆ ಅವರ ಹಿರಿಯ ಅಣ್ಣನನ್ನು ಅವರು ಕಳ್ಕೊಂಡಿರ್ತಾರೆ. ದೀಸ್ ಎಕ್ಸ್ಪೀರಿಯನ್ಸ್ ಹ್ಯಾವ್ ಲೆಫ್ಟ್ ಅ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಮೀ. ಇದೆಲ್ಲ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಪರಿಗಣಿಸಿತ್ತು. ನಾಟ್ ಮೆನಿ ಪೀಪಲ್ ನೋ ದಟ್ ಬಿಫೋರ್ ಮೌಂಟೇನರಿಂಗ್ ಹ್ಯಾಪನ್ ಟು ಮೀ ಐ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಕೈಯಿಂಗ್ and that I have been a regular at the nationals since 1989 and still participate. ಅಂದರೆ ನಾಟ್ ಮೆನಿ ಪೀಪಲ್ ನೋ, ತುಂಬ ಜನಕ್ಕೆ ಗೊತ್ತಿಲ್ಲ. ಬಿಫೋರ್ ಮೌಂಟೇನರಿಂಗ್ ಅವರು ಮೌಂಟೇನ್ ಹತ್ತೋದಕ್ಕೆ ಮುಂಚೆ ಅವರು ಸ್ಕೈಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಮಾಡ್ಕೊಂಡಿದ್ರು. ಶಿ ಹ್ಯಾಡ್ ಅ ರೆಗ್ಯುಲರ್ ಎಟ್ ದ ನ್ಯಾಷನಲ್ಸ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಈಗಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಐ ಹ್ಯಾವ್ ಈವನ್ ಒನ್ ವೇರಿಯಸ್ ಮೆಡಲ್ಸ್ ಅಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್. ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ ಅವರು ತುಂಬಾ ಮೆಡಲ್ಸ್ನ ತಗೊಂಡಿದ್ದಾರೆ, ಅಂದರೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ್ಯಸ್ ಫಾರ್ ಟೇಕಿಂಗ್ ಅಪ್ ದ ಚಾಲೆಂಜ್ ಆಫ್ ದ ಲಾಫ್ಟಿ ಮೌಂಟೇನ್ಸ್, ಇಟ್ ವಾಸ್ ಅನ್ ಡಿಫಿಕಲ್ಟ್ ಡೆಸಿಷನ್ ಬಿಕಾಸ್ ಫ್ರಮ್ ಮೈ ವೆರಿ ಚೈಲ್ಡ್ಹುಡ್ ಐ ಹ್ಯಾಡ್ ಬೀನ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡಿಯರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಾಸ್. ಆ್ಯಸ್ ಫಾರ್ ಟೇಕಿಂಗ್ ಅಪ್ ದ ಚಾಲೆಂಜ್, ಈ ಮೌಂಟೇನ್ ಹತ್ತೋ ಚಾಲೆಂಜ್ ನನಗೇನು ತುಂಬ ಡಿಫಿಕಲ್ಟಾಗಿ ಅನ್ನಿಸ್ತಿದ್ದಿಲ್ಲ. ಯಾಕಂದರೆ ಚೈಲ್ಡ್ಹುಡ್ ಅಂದರೆ ನಾನು ನನ್ನ ಸಣ್ಣ ವಯಸ್ಸಿನಿಂದಲೂ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೆ. ಐ ಹ್ಯಾಡ್ ಬಿನ್ ಫ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡಿಯರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಾಸ್ ಅಂದರೆ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ಹಿಮಾಲಯಸನ್ನು ಸಹ ಅವರು ಹತ್ತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್ ಸರೌಂಡೆಡ್ ಮೈ ಹೋಮ್ ಇನ್ ಪಾಲ್ಚನ್ ಅಂದರೆ ಪಾಲ್ಚನಲ್ಲಿ ಅವ್ರ ಮನೆ ಸುತ್ತಮುತ್ತಲೂ ಬರೀ ಮೌಂಟೇನ್ ಪೀಕ್ಸ್ ಆಗಿರ್ತಿತ್ತು. ಎವ್ರಿ ಮಾರ್ನಿಂಗ್ ವೆನ್ ಐ ವೋಕ್ ಅಪ್ ದೇ ವೇರ್ ದ ಫಸ್ಟ್ ಥಿಂಗ್ ದಟ್ ಐ ಸೋ. ಎವ್ರಿ ಮಾರ್ನಿಂಗ್ ಅಂದರೆ ದಿನನಿತ್ಯ ಪ್ರತಿದಿನ ಅವರೆದ್ದು ಫಸ್ಟ್ ನೋಡೋದು ಆ ಮೌಂಟೇನ್ ಪೀಕ್ಗಳಾಗಿದ್ವು. ದಟ್ ಅರ್ಜ್ ಟು ಕ್ಲೈಂಬ್ ದೋಸ್ ಪೀಕ್ಸ್ ಆ್ಯಂಡ್ ಸ್ಯಾವರ್ ದ ಬ್ರೆತ್ ಟೇಕಿಂಗ್ ವ್ಯೂ ಫ್ರಮ್ ದ ಟಾಪ್ ವಾಸ್ ದ ರೀಸನ್ ದಟ್ ಐ ಟುಕ್ ಟು ಮೌಂಟೇನರಿಂಗ್ ವಿತ್ ದ ಝೀಲ್ ಆಫ್ ಆ್ಯನ್ ಆ್ಯಂಟ್. ದ ಅರ್ಜ್ ಟು ಕ್ಲೈಂಬ್ ದೋಸ್ ಪೀಕ್ಸ್ ಅಂದರೆ ಅವ್ರ ಮನೆ ಸುತ್ತಮುತ್ತಲೂ ಇದ್ದ ಆ ಪೀಕ್ಗೆ ಅವರಿಗೆ ಆ ಉತ್ಸಾಹ ಕೊಟ್ಟಿದ್ದು, ಅಂದರೆ ಮೌಂಟೇನ್ನ ಹತ್ತಬೇಕು ಅನ್ನೋದು. ಮೈ ಡಿಸೈರ್ ಗ್ರೀವ್ ಆಲ್ ದ ಮೋರ್ ವೆನ್ ಐ ಕೇಮ್ ಟು ನೋ. ಅವರಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗಿದೆ ಯಾವಾಗ ಅಂದರೆ ಅವ್ರ ಮನೆಯ ಪಕ್ಕ ಒಂದು ನ್ಯೂಲಿ ಓಪನ್ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿರ್ತಾರೆ. ಅದರಲ್ಲಿ ತುಂಬ ರೀತಿಯ ಟ್ರೈನಿಂಗ್ಗಳನ್ನು ಕೋರ್ಸ್ಗಳನ್ನು ಕಂಡಕ್ಟ್ ಮಾಡಿರ್ತಾರೆ. ಐ ವಾಸ್ ಜಸ್ಟ್ 16, ಅವರು 16 years ಆಗಿದ್ದಾಗ ಅಟ್ ದ ಟೈಮ್. ಬಟ್ ಸೀಯಿಂಗ್ ಮೈ ಡಿಟರ್ಮಿನೇಷನ್ ಆ್ಯಂಡ್ ಒನ್ ಟ್ರ್ಯಾಕ್ ಮೈಂಡ್. ಡಿಟರ್ಮಿನೇಷನ್ ಆ್ಯಂಡ್ ಒನ್ ಟ್ರ್ಯಾಕ್ ಮೈಂಡ್ ಅಂದರೆ ಮೈಂಡ್ ವಿತ್ ಡಿಟರ್ಮಿನೇಷನ್. ಈಚ್ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಅವ್ರ ಫ್ರೆಂಡ್ ಸರ್ಕಲ್ ಇರೋರು ಪ್ರತಿಯೊಬ್ಬರು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಸ್ಟುಡ್ ಬೈ ಮೀ, ಎಲ್ಲರೂ ಅವ್ರ ಜೊತೆ ಇದ್ದು ಅವ್ರನ್ನ ತುಂಬಾ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ ಆ ಮೌಂಟೇನರಿಂಗ್ ಕಾಲೇಜಲ್ಲಿ ಸೇರ್ಕೊಳ್ಳೋಕ್ಕೆ. ಆ್ಯಂಡ್ ಟು ಟೇಕ್ ಅಪ್ ದ ಬೇಸಿಕ್ ಮೌಂಟೇನರಿಂಗ್ ಕೋರ್ಸ್ ಅಟ್ ಮನಾಲಿ ಇನ್ 1991. ಇನ್ 1991ನಲ್ಲಿ ಅವರೆಲ್ಲರೂ ಸಪೋರ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಮೌಂಟೇನರಿಂಗ್ ಕೋರ್ಸ್ನ ಸೇರ್ಕೊಳ್ತಾರೆ. ಇಟ್ ವಾಸ್ ಅಗೇನ್ ಮೈ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ದಟ್ ಸಾ ಮೀ ಸ್ಕೋರಿಂಗ್ ಎ ಗ್ರೇಡ್ಸ್. ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿ ಎ ಗ್ರೇಡ್ನ ಸ್ಕೋರ್ ಮಾಡ್ತಾರೆ. ಬಟ್ ಮೋರ್ ದೆನ್ ದಟ್ ವಾಟ್ ಗೇವ್ ಮೀ ಇಮ್ಮನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ವಾಸ್ ಮೈ ನೇಮ್ ಬೀಯಿಂಗ್ ಕ್ಲಿಯರ್ಡ್ ಫಾರ್ ಆನ್ ಆಲ್ ಇಂಡಿಯಾ ಎಕ್ಸ್ಪೆಡಿಷನ್ ಟು ಮೌಂಟ್ ಎವರೆಸ್ಟ್. ಅವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಗಿದೆ ಏನಂದರೆ ಅವ್ರ ಹೆಸರು ಆಲ್ ಇಂಡಿಯಾ ಎಕ್ಸ್ಪೆಡಿಷನಲ್ಲಿ ಬಂದಾಗ. ಸೀಯಿಂಗ್ ಮೈ ನೇಮ್ ಆನ್ ದ ಲಿಸ್ಟ್ ವಾಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಆ ಲಿಸ್ಟಲ್ಲಿ ಅವ್ರ ಹೆಸರು ನೋಡಿದಾಗ ಅವರಿಗೆ ಅವರ ಕನಸು ನನಸಾದಂತೆ ಅನಿಸಿತ್ತು. ಇಟ್ ವಾಸ್ ದಟ್ ಮೂಮೆಂಟ್ ಐ ಹ್ಯಾಡ್ ಬೀನ್ ವೆಯ್ಟಿಂಗ್ ಫಾರ್ ಸಿನ್ಸ್ ಚೈಲ್ಡ್ಹುಡ್. ಆ ಕ್ಷಣಕ್ಕೋಸ್ಕರ ಅವರು ತಮ್ಮ
ಚಿಕ್ಕ ವಯಸ್ಸಿನಿಂದಲೂ ಕಾಯ್ತಿದ್ರು. ಫಾರ್ ದ ಫೈನಲ್ ಸೆಲೆಕ್ಷನ್ ಹವೆವರ್ ವಿ ಮೇಡ್ 3 ಸಕ್ಸಸ್ಫುಲ್ ಎಕ್ಸ್ಪೆಡಿಷನ್ಸ್ ಟು ಡಿಫ್ರೆಂಟ್ ಮೌಂಟೇನ್ಸ್. ಫೈನಲ್ ಸೆಲೆಕ್ಷನ್ ಆಗೋದಕ್ಕೆ ಅವರು 3 ಅಂದರೆ 3 ಡಿಫ್ರೆಂಟ್ ಮೌಂಟೇನ್ಸ್ನ ಅವರು ಹತ್ತಬೇಕಾಗಿರ್ತಿತ್ತು. ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಕೋರ್ಸ್ ಕಂಪ್ಲೀಷನ್ ಆದಮೇಲೆ ಐ ವಾಸ್ ಅಸ್ಯೂರ್ಡ್ ಆಫ್ ಎ ಪ್ಲೇಸ್ ಇನ್ ದ ಟೀಮ್. ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಅವರಿಗೆ ಆ ಟೀಮಲ್ಲಿ ಒಂದು ಅಶ್ಯೂರೆನ್ಸ್ ಸಿಕ್ಕಿರುತ್ತೆ. ಐ ಕ್ಲೈಮ್ ಮೌಂಟ್ ಎವರೆಸ್ಟ್ ಆನ್ May 10, 1993 ಆ್ಯಂಡ್ ಬಿಕಮ್ ದ ಯಂಗೆಸ್ಟ್ ವಿಮನ್ ಇನ್ ದ ವರ್ಲ್ಡ್ ಟು ಹ್ಯಾವ್ ಅಚೀವ್ಡ್ ದ ಆಸಮ್ ಫೀಟ್ ಆಫ್ ಸ್ಕೇಲಿಂಗ್ ದ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್. ಐ ಕ್ಲೈಮ್ ಮೌಂಟ್ ಎವರೆಸ್ಟ್ ಆನ್ May 10, 1993 ಅಂದರೆ 1993 ಮೇ 10ರಂದು ಅವರು ಮೌಂಟ್ ಎವರೆಸ್ಟ್ನ ಹತ್ತಿರ್ತಾರೆ. ಆ್ಯಂಡ್ ಬಿಕೇಮ್ ದ ಯಂಗೆಸ್ಟ್ ವಿಮನ್ ಅಂದರೆ ಅತಿ ಕಿರಿಯ ವಯಸ್ಸಿನ ಹುಡುಗಿ ಈ ವರ್ಲ್ಡಲ್ಲೇ ಆ ಮೌಂಟ್ ಎವರೆಸ್ಟನ್ನು ಹತ್ತಿದ್ದು, ದ ವರ್ಲ್ಡ್ಸ್ ಹೈಯೆಸ್ಟ್ ಪೀಕನ್ನು ಹತ್ತಿದಂಥ ಹೆಸರು ಗಳಿಸ್ತಾರೆ. ಐ ಹ್ಯಾಡ್ ಜಸ್ಟ್ ಟರ್ನ್ 19 ಆ್ಯಂಡ್ ಸಡನ್ಲಿ ಐ ಹ್ಯಾಡ್ ದ ಹೋಲ್ ವರ್ಲ್ಡ್ ಅಟ್ ಮೈ ಫೀಟ್ ಲಿಟ್ರಲಿ. ಐ ಹ್ಯಾಡ್ ಜಸ್ಟ್ ಟರ್ನ್ 19 ಅಂದರೆ ಆ ಟೈಮಿಗೆ ಅವರಿಗೆ 19 ಇಯರ್ಸ್ ಆಗಿರುತ್ತೆ. ಆ ಟೈಮಲ್ಲಿ ಹೋಲ್ ವರ್ಲ್ಡ್ ಇಡೀ ಜಗತ್ತೇ ಅವರನ್ನು ತಿರುಗಿ ನೋಡಿರುತ್ತೆ. ದ ವ್ಯೂ ಫ್ರಮ್ ಅಬೋ ಈಸ್ ಸಮಥಿಂಗ್ ದಟ್ ಓನ್ಲಿ ಆ್ಯನ್ ಎವರೆಸ್ಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಬಟ್ ಪರ್ಹ್ಯಾಪ್ಸ್ ನಾಟ್ ಬಿ ಏಬಲ್ ಟು ಫುಲ್ಲಿ ಡಿಸ್ಕ್ರೈಬ್. ಅದನ್ನು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟೇ, ಫುಲ್ಲಾಗಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಮಚ್ ಮೋರ್ ಬ್ರೆತ್ ಟೇಕಿಂಗ್ ದೆನ್ ಐ ಕುಡ್ ಎವರ್ ಹ್ಯಾವ್ ಇಮ್ಯಾಜಿನ್ಡ್. ಅದು ಇಟ್ ವಾಸ್ ಮಚ್ ಮೋರ್ ಬ್ರೆತ್ ಟೇಕಿಂಗ್ ಅಂದರೆ ಉಸಿರು ತಗೊಂಡು ಹೇಳೋದು. ದೆನ್ ಐ ಕುಡ್ ಎವರ್ ಇಮ್ಯಾಜಿನ್, ನಾನು ಅದನ್ನು ಇಮ್ಯಾಜ್ ಮಾಡಿರೋಕ್ಕೂ ಆಗಿರಲಿಲ್ಲ. ದ ಎಂಟೈರ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಅವಾರ್ಡ್ಸ್ ದಟ್ ಐ ಹ್ಯಾವ್ ಬೀನ್ bestowed with are nothing compared to the experience of seeing that view. ನಂಗೆ ಸಿಕ್ಕಿರೋ ಅಷ್ಟು ಮೆಡಲ್ಗಳು ಅವಾರ್ಡ್ಗಳೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ, ಯಾಕೆಂದರೆ ನಾನು ಅಂಥ ಒಳ್ಳೆಯ ಒಂದು ವ್ಯೂವನ್ನು ನಾನು ಹತ್ತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಫಾರ್ ಮೌಂಟೇನರಿಂಗ್ ಬಿಗನ್ ಅ ಟಫ್ ಸ್ಪೋರ್ಟ್ ಫ್ರ್ಯಾಂಕ್ಲಿ ದ ಥಾಟ್ ನೆವರ್ ಕ್ರಾಸ್ಡ್ ಮೈ ಮೈಂಡ್. ಅದು ತುಂಬಾ ಸ್ಪೋರ್ಟಿವ್ ಆಗಿ ಹಾಗೂ ತುಂಬ ಟಫ್ ಆಗಿರ್ತಿತ್ತು. ಮೇ ಬಿ ಇಟ್ ವಾಸ್ ಮೈ ಝೀಲ್ ಫಾರ್ ಮೈ ವರ್ಕ್. ಸ್ಕೇಲಿಂಗ್ ಪೀಕ್ಸ್ ಈಸ್ ಸೆಕೆಂಡ್ ನೇಚರ್ ಟು ಮೀ. ಸ್ಕೇಲಿಂಗ್ ಪೀಕ್ಸ್ ಬಂದು ಅವರಿಗೆ ಸೆಕೆಂಡ್ ನೇಚರ್ ಆಗಿ ಅನಿಸ್ತಿತ್ತು. ಐ ವಾಸ್ ವೆರಿ ಡಿಟರ್ಮೈನ್ಡ್ ಆ್ಯಂಡ್ ವಾಸ್ ವಿಲ್ಲಿಂಗ್ ಟು ಗೋ ಟು ಎನಿ ಲೆಂತ್ಸ್ ಟು ಅಚೀವ್ ಮೈ ಗೋಲ್. ಯಾವ ಲೆಂತಿಗೂ ಇದ್ದರೂ ಅವರು ಗೋಲ್ ಅಚೀವ್ ಮಾಡೋದಕ್ಕೆ ಅವರು ಅದನ್ನು ಟಾರ್ಗೆಟನ್ನು ಮುಡ್ತಿದ್ರು. ವೆನ್ ಇಟ್ ಕಮ್ಸ್ ಟು ಹಾರ್ಡ್ ವರ್ಕ್ ಐ ಹ್ಯಾವ್ ನೆವರ್ ಬೀನ್ ಸ್ಕೇರ್ಡ್. ಹಾರ್ಡ್ ವರ್ಕಿಗೆ ಅವರು ಯಾವತ್ತೂ ಹೆದರ್ಕೊಂಡಿರಲಿಲ್ಲ. ಆ್ಯಸ್ ಫಾರ್ ಸಿನ್ಸಿಯರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ನಾಟ್ ಎ ಸ್ಟ್ರೈಕರ್. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಿನ್ಸಿಯರಿಟಿ ಶಿ ವಾಸ್ ನಾಟ್ ಎ ಸ್ಟ್ರೈಕರ್ ಅಂದರೆ ಅವರು ಹೆದರ್ಕೊಂಡು ಓಡೋಗ್ತಿರಲಿಲ್ಲ. ಇನ್ ಫ್ಯಾಕ್ಟ್ ದ ಅರ್ಲಿ ಹಾರ್ಡ್ಶಿಪ್ಸ್ ಆಫ್ ಲೈಫ್ ಹ್ಯಾಡ್ ಹೆಲ್ಪ್ ಮೀ ರಿಯಲೈಸ್ ದಟ್ ಸಕ್ಸಸ್ ಆಲ್ವೇಸ್ ಫಾಲೋಸ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಅವರು ಚಿಕ್ಕ ವಯಸ್ಸಿನಲ್ಲಿ ಪಟ್ಟಿರೋ ಕಷ್ಟ ಅವ್ರಿಗೆ ಗೊತ್ತಾಗಿ ಹಾರ್ಡ್ ವರ್ಕ್ ಹಾಗೂ ಡೆಡಿಕೇಶನ್ ಇದ್ದರೆ ಮಾತ್ರ ನಾವು ಏನಿದ್ರು ಲೈಫಲ್ಲಿ ಸಕ್ಸಸ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಗೊತ್ತು ಮಾಡ್ಕೊಂಡಿದ್ರು. ಇನ್ ಮೈ ಕ್ವೆಸ್ಟ್ ಫಾರ್ ದ ಎವರೆಸ್ಟ್ ಐ ಯೂಸ್ ಟು ಪ್ರಾಕ್ಟೀಸ್ 4 hours ಡೈಲಿ. ಅಂದರೆ ಅವರು ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಏನು ಮಾಡ್ತಿದ್ರು, ಡೈಲಿ 4 hours ಪ್ರಾಕ್ಟೀಸ್ ಮಾಡ್ತಿದ್ರು. ಮೋರ್ ದೆನ್ ದ ಫಿಸಿಕಲ್ ಆರ್ ಮೆಂಟಲ್ ಪ್ರಾಬ್ಲಮ್ಸ್ ಮೈ ಬಿಗ್ಗೆಸ್ಟ್ ಹೆಡ್ಏಕ್ ವಾಸ್ ಮೈ ಫಿನಾನ್ಷಿಯಲ್ ಸಿಚುವೇಶನ್. ಅವರಿಗೆ ಫಿಸಿಕಲ್ ಹಾಗೂ ಮೆಂಟಲ್ ಪ್ರಾಬ್ಲಮಿಗಿಂತ ತುಂಬಾ ಕಷ್ಟ ಅನಿಸಿದ್ದು ಫೈನಾನ್ಷಿಯಲ್ ಸಿಚುವೇಶನ್ ಅಂದರೆ ದುಡ್ಡಿನ ಪ್ರಾಬ್ಲಮ್. ವೆನ್ ಐ ವಾಸ್ ಗೆಟಿಂಗ್ ರೆಡಿ ಫಾರ್ ದ ಫೈನಲ್ ಫ್ರಾಂಟೈರ್ ಮೈ ಫಾದರ್ ವಾಸ್ ಬೆಡ್ ರಿಡನ್ ಆ್ಯಂಡ್ ಅ ಲಾಟ್ ಆಫ್ ಮನಿ ವಾಸ್ ನೀಡೆಡ್ ಫಾರ್ ಹಿಸ್ ಟ್ರೀಟ್ಮೆಂಟ್. ಅವ್ರ ಫೈನಲ್ ಸ್ಟೆಪ್ಪಿಗೆ ಪ್ರಿಪೇರ್ ಆಗ್ತಿರುವಾಗ ಅವ್ರ ತಂದೆ ಬಂದು ಬೆಡ್ ರಿಡನ್ ಆಗ್ತಾರೆ, ಅಂದರೆ ತುಂಬ ಹುಷಾರಿಲ್ಲದೆ ಆಗಿ. ಅ ಲಾಟ್ ಆಫ್ ಮನಿ ವಾಸ್ ನೀಡೆಡ್ ಫಾರ್ ಹಿಸ್ ಟ್ರೀಟ್ಮೆಂಟ್. ಅವ್ರ ಟ್ರೀಟ್ಮೆಂಟಿಗೋಸ್ಕರ ತುಂಬಾ ಹಣ ಬೇಕಾಗಿರ್ತದೆ. ಸೊ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಟು ಆಫರರ್. ಆ ಟೈಮಲ್ಲಿ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಿಂದ ಅವಳಿಗೆ ಸ್ವಲ್ಪನೇ ಹಣನ ಸಹಾಯ ಮಾಡ್ತಾರೆ. ವಿ ಹ್ಯಾಡ್ ಟು ಟೇಕ್ ಅ ಸ್ಪೆಸಿಫಿಕ್ ಅಮೌಂಟ್ ವಿತ್ ಅಸ್ ವಿಚ್ ವಾಸ್ ರಿಯಲಿ ಬಿಗ್ ಫಾರ್ ಮೀ. ವಿ ಹ್ಯಾಡ್ ಟು ಟೇಕ್ ಅ ಸ್ಪೆಸಿಫಿಕ್ ಅಮೌಂಟ್ ಅಂದರೆ ಅವ್ರಿಗೆ ಹೇಳಿರ್ತಾರೆ ಇಷ್ಟು ಅಮೌಂಟ್ ನೀವು ತರಬೇಕಂತ. ಬಟ್ ಆ ಸ್ವಲ್ಪ ಅಮೌಂಟ್ ಇವರಿಗೆ ತುಂಬ ದೊಡ್ಡ ಅಮೌಂಟಾಗಿ ಅನಿಸುತ್ತೆ, ಏಕೆಂದರೆ ಎಲ್ಲ ಕಾಸನ್ನು ಅವ್ರ ತಂದೆ ಟ್ರೀಟ್ಮೆಂಟಿಗೋಸ್ಕರ ಅವರು ಖರ್ಚು ಮಾಡಿರ್ತಾರೆ. ಯೆಟ್ ಐ ನೆವರ್ ಒನ್ಸ್ ಕನ್ಸಿಡರ್ಡ್ ಲಿವಿಂಗ್ ದ ಸ್ಪಾಟ್. ಅಷ್ಟು ಕಷ್ಟ ಇದ್ದರೂ ಸಹ ಅವ್ರು ಏನು ಮಾಡ್ತಾರೆ, ಆ ಕೆಲಸದಿಂದ ಹಿಂಜರಿಯಲ್ಲ, ಅವರು ಅಚೀವ್ ಮಾಡಬೇಕನ್ನೋ ನಂಬಿಕೆಯಿಂದ ಅವರು ಹಿಂಜರಿಯಲ್ಲ. ಬಿಸೈಡ್ಸ್ ಮೌಂಟೇನಿಯರಿಂಗ್ ಐ ಲವ್ ಟು ಲಿಸನ್ ಟು ಮ್ಯೂಸಿಕ್, ಎಸ್ಪೆಷಲಿ ಓಲ್ಡ್ ಹಿಂದಿ ಫಿಲ್ಮ್ ಸಾಂಗ್ಸ್. ಅವರಿಗೆ ಬಿಸೈಡ್ಸ್ ಮೌಂಟೇನಿಯರಿಂಗ್ ಜೊತೆಗೆ ಅವ್ರು ಏನು ಮಾಡ್ತಿದ್ರು, ಶಿ ಲವ್ಸ್ ಟು ಲಿಸನ್ ಟು ಮ್ಯೂಸಿಕ್. ಅವರು ಮ್ಯೂಸಿಕ್ಕನ್ನು ಕೇಳಿಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತಿದ್ರು, ಎಸ್ಪೆಷಲಿ ಅಂದರೆ ಹಿಂದಿ ಫಿಲ್ಮ್ ಸಾಂಗ್ಸ್. I lost my father a year and a half after scaling the Everest. Currently, I am teaching mountaineering at the institute where I learned that ropes myself. I would like my children to take up adventure sports provided they are willing.
I lost my father a year and a half after scaling the Everest. ಅವರು ಎವರೆಸ್ಟ್ ಸ್ಕೇಲಿಂಗ್ ಮುಗಿದ 1.5 ವರ್ಷ ಅಷ್ಟೊತ್ತಿಗೆ ಅವ್ರ ತಂದೆ ತೀರ್ಕೊಂಡಿರ್ತಾರೆ. ಕರೆಂಟ್ಲಿ ಐ ಆಮ್ ಟೀಚಿಂಗ್ ಅಂದರೆ ಕರೆಂಟ್ಲಿ ಈಗ ಅವ್ರು ಏನು ಮಾಡ್ತಿದ್ದಾರೆ, ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಐ ವುಡ್ ಲೈಕ್ ಮೈ ಚಿಲ್ಡ್ರನ್ ಟು ಟೇಕ್ ಅಪ್ ಅಡ್ವೆಂಚರ್ ಸ್ಪೋರ್ಟ್ಸ್ ಪ್ರೊವೈಡೆಡ್ ದೇ ಆರ್ ವಿಲ್ಲಿಂಗ್. ಅವರ ಮಕ್ಕಳು ಏನಾದರೂ ಈ ಥರ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ತೋರಿಸಿದರೆ ಅದನ್ನು ಅವರಿಗೆ ನೀಡ್ತಾರಂತೆ, ಆ ಫೆಸಿಲಿಟೀಸ್ನ ಅವರಿಗೆ ಪ್ರೊವೈಡ್ ಮಾಡ್ತಾರಂತೆ. ಇದರಲ್ಲಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಈಗ. ಮೊದಲನೆಯ ಪ್ರಶ್ನೆ, ಗಿವ್ ಆನ್ ಅಕೌಂಟ್ ಆಫ್ ಡಿಕ್ಕಿ ಡೋಲ್ಮಾಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಶಿ ಫೇಸ್ಡ್ ಬಿಫೋರ್ ಶಿ ವಾಸ್ ಕ್ವಾಲಿಫೈಡ್ ಫಾರ್ ದಿಸ್ ವೆಂಚರ್. ಇದಕ್ಕೆ ಉತ್ತರ, Dicky Dolma faced emotional, financial and physical hardships and challenges. At the tender age of 11, she lost her mother and brother. When she was getting ready for the final frontier, her father was bedridden and she needed a lot of money for his treatment. Despite this problem, she practiced for 4 hours daily in order to achieve her goal. ಮುಂದಿನ ಪ್ರಶ್ನೆ, ಹೌ ಹ್ಯಾಸ್ ಡಾಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಇದಕ್ಕೆ ಉತ್ತರ, ಫ್ರಮ್ ಚೈಲ್ಡ್ಹುಡ್ ಡೇಸ್ ಶಿ ಹ್ಯಾಡ್ ಎನ್ ಅರ್ಜ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಡೈಲಿ ಶಿ ವಾಚ್ ದ ಬ್ಯೂಟಿಫುಲ್ breathtaking view of the mountain. She had firm determination and hard work helped her. She practiced for 4 hours a day. She had one track mind and ready to face hardships. Her desire grew when she came to know about the newly opened Mountaineering Institute in Manali. She was just 16 years at that time. She joined the institute and got A grade and selected at All India level.